ಪದ ಪದ ಪದ. ಹಲೋ ನಮಸ್ಕಾರ. ಆಯ್ತು, ಆಮೇಲೆ ಮಾಡಕ್ಕೆ ಬಂದಿರೋ ಕಾರಣ ಏನಂದ್ರೆ ಮೀನು ಹಿಡಿಯಕ್ಕೆ ಹೋಗ್ತಿದ್ದೀವಿ. ಮಾಡಕ್ಕೆ ಬಂದಿರೋ ಕಾರಣ ಏನಂದ್ರೆ ಮೀನು ಹಿಡಿಯಕ್ಕೆ ಹೋಗ್ತಿದ್ದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವತ್ತೆಲ್ಲ ಮನೇಲಿದ್ದೀವಿ ಅಂತೇಳಿ ಟೈಮ್ ಪಾಸ್ಗಾಗಿ ಮೀನು ಹಿಡಿಯಕ್ಕೆ ಹೋಗ್ತಿದ್ದೀವಿ. ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಇನ್ನು ಮುಂದೆ ಒಂದು 3 ಜನ ಹೋಗ್ತಿದ್ದಾರೆ, ನಾವೊಂದು 3 ಜನ ಇದ್ದೀವಿ. ಹಿಂದೆ ಇನ್ನು ಬರೋರು ಬಾಕಿ ಇದ್ದಾರೆ. ಇನ್ನು ಯಾರು ಬಾಕಿದ್ದಾರೆ ಸರುತ್ತಾ? ಅವನ್ ನೋಡಿದ್ರೆ ಇವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇವತ್ತು ಫಿಶ್ ಹಂಟಿಂಗ್ ಮಾಡೋದು ನಿಮಗೆ ತೋರಿಸ್ತೀನಿ, ನೋಡಿ ಆನಂದಿಸಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮೀನು ಹಿಡಿತೀವಿ ಇಲ್ವಾ? ಇಲ್ವಾ ಅಲ್ಲ ಇವತ್ತು ಮೀನು. ಬಟ್ ಎಂಟರ್ಟೈನ್ಮೆಂಟ್ ನಿಮಗಂತೂ ಪಕ್ಕ ಇರುತ್ತೆ. ಯಾಕಂದ್ರೆ ಹೋಗ್ತಾ ಇರೋರೆಲ್ಲ ಗೊತ್ತು, ಹೋಗ್ತಾ ಇರಲ್ಲ ಪಾರ್ಟಿ ಬಾಯ್ಸು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಂದೆರಡು ಮಾತೇನಾರು ಹೇಳ್ತಿರ್ತ ಮುಂದೆ ಹಿಂದೆ ಇಲ್ಲ. ಅಲ್ಲಿ ಬಾಯಿ ಹತ್ರ ಏನಾದ್ರು ಮಾತಾಡುತ್ತೆ. ನಂಗೆ ಗೊತ್ತು ನಿಂಗೆ ಮೀನು ಎಲ್ರು ಹೇಗಿದ್ದೀರಾ ಬಿಡಲ್ಲ ಅಂತ. ಅವಾಗ ಏನಾರು ಹೇಳ್ಬೇಕಲ್ಲ. ಫೈನಲಿ ಮತ್ತೆ ಅದೇ ಗದ್ದೆ ಅದೇ ಗೊಚ್ಚಲೆ ನಮ್ಮ ಪಯಣ. ರಂಜಿತ್ ಫೋನ್ ಮಾಡ್ನವ, ಗುಂಡು ಬರ್ತಿದ್ದಾನಲ್ಲ. ನೀವು ಜನ ಮುತ್ಕೊಂಡು ನೋಡ್ತೀಯ ನೋಡಿ, 3 ಜನ ಹುಚ್ಚು ಬಂದ್ರೇನತ್ತೆ ಗದ್ದೆ ನೋಡಿ. ಎಲ್ಲ ಸಸಿ ಎಲ್ಲ ಸಕ್ಕತ್ತಾಗಿ ಬರ್ತಿದ್ದಾವೆ, ಒಳ್ಳೆ ಬಿಸಿಲು. ಊರೊಳಗೆ ಅದೇ ನಿಜ ಬರಲ್ಲ ಅದು. ಏನು ಏನು ಹೇಳೋ? ಫಸಲ್ ಕೊಡಲ್ಲ ಅದು, ಹುಲ್ಲಾಗಿ. ಫಸಲ್ ಕೊಡುತ್ತೆ, ಯಾಕೆ ಕೊಡಲ್ಲ? ಫಸಲ್ ಕೊಡೋಕ್ಕಲ್ಲ ಅದೇ. ಹಾಂ, ಹೋದ ಸತಿ ವಿಡಿಯೋದಲ್ಲಿ ಇಲ್ಲಿ ತುಂಬಾನೇ ಗೊಚ್ಚೆ ಇತ್ತು, ಆದ್ರೆ ಈ ಸತಿ ಅಂದೇನು ಗೊಚ್ಚೆ ಇಲ್ಲ. ನನ್ ಮನೆ ಸರಿ ಸರ್, ಈಗ ಒಳಗಡೆ ಏನಿದೆ? ಆ ದೇವರು ಊತ್ ಹೋಗ್ತಿದ್ದಾರೆ, ನಾವು ಸ್ಮಾರ್ಟ್ ವರ್ಕಲ್ಲಿ ಹೋಗ್ತಿದ್ದೀವಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಲಿಬಾಲ್ ಅಂಕಣ. ಗದ್ದೆಯಲ್ಲಿ ಆ ಕಡೆ ಹೋಗಿದ್ರೆ ಹತ್ರ ಚೆನ್ನಾಗ ಅಲ್ಲ ಶ್ರದ್ಧ? ಫುಲ್ ಗೊಚ್ಚ ಫ್ರೆಂಡ್ಸ್. ರಂಜಿತ್ ಬೇರೆ ಫೋನ್ ಮಾಡ್ತೇವೆ ಕಣ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಫೈನಲಿ ತೋಟದೊಳಗೆ ಎಂಟ್ರಿ ಕೊಟ್ಟಿವಿ, ಬಾವಿ ಹುಡ್ಕೊಂಡು ಹೊರಟಿದ್ದೀವಿ ಮೀನಿಗೆ ಗಾಣ ಹಾಕಕ್ಕೆ. ಮುಂದೆ ಸಾಧಕರ ಥರ ಹೋಗ್ತಿದ್ದಾರೆ ಅವರು. ಸಾಧಕರ ಲಿಸ್ಟ್ನಲ್ಲಿದ್ದಾರೆ ಅವರು. ಏನಮ್ಮರ್ಯ ಇಷ್ಟು ದಿನ ಹೋಗ್ದಿಲ್ದೇವು ಸ್ಪಿರಿಟ್ ಬಂದಿತ್ತೆ. ಯೂಟ್ಯೂಬ್ ಲೈವ್ ತುಂಬ ಜನ ಬರೋ ಯೂಟ್ಯೂಬ್ ಲೈವ್ ಕೊಡಕ್ಕೆ ನನಗೆ ಎಲ್ಲರಿಗೂ ಮಿಲಿಯನ್ ಆಗ್ಬೇಕೆ ನಮ್ಮ ಬಹುಶಃ. ಅಲ್ಲ ಸನ ಮಿಲಿಯನ್ ಆಧಾರ ತಾನೇ ಮಾತ್ರ ಕೊಡು. ದೀಪದ ಕೆರೆ ಯಾವ ಕೆರೆ ನಡೀರಿ, ಇದು ಇದೇ ಹತ್ರ ಚೆನ್ನಾಗಿತ್ತು ಪ್ರಸನ್ನಕ್ಕೆ. ಅದಕ್ಕೆ ಈ ದಾರ ನೋಡ ಅಂತ ಹೇಳಿದ್ದು. ಆ ಗೊಚ್ಚಲ್ ಕರ್ಕೊ ಬಂದ ಅವನು ಅತಿ ಬುದ್ಧಿವಂತಿಕೆ.
ಬೇಕಿತ್ತ ಈಗ ಎಷ್ಟು ಮಿಸ್ ವಿಡಿಯೋ ಮಾಡ್ಕೊಂಡು ಬಿದ್ದೋಗ್ತಿದ್ದೆ ಫ್ರೆಂಡ್ಸ್. ಸರ್ತ ಏನಾರು ಒಂದು ಮೋಟಿವೇಶನು ಏನಾರು ಹೇಳಪ್ಪ ಮಾತಾ, ಎರಡು ಮಾತು. ವಿಡಿಯೋ ಹ್ಞೂ ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಿದ್ದಾರೆ ಇವರು, ಕಾರಲ್ಲಿ ಹೋಗ್ತಿದ್ದಾರಂತೆ. ಲಾಸ್ಟ್ ಟೈಮ್ ಮಳೆ ಬಂದಾಗ ಇಲ್ಲಿ ತನಕ ಬಂದಿತ್ತು ನೀರು ಪಕ್ಕ ತಾನೆ ನೀರೇ ನೀರು ಬಂತು. ನೀರು ಬಂದಿದ್ದೆಲ್ಲ ಹೀರ್ಕೊಬಿಡಿರ್ತ ಅವಾಗ ನೀವು ಖಾಲಿ ಆಗೋದು. ಜಾರ್ತು 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 ಕಾಲು ಜಾರ್ತು ದೊಡ್ಡ ಜಾಗಕ್ಕಲ್ಲ. ಎಲ್ಲರೂ ಕಾಲು ರಂಪ ತೊಳ್ಕೊಂತಿದ್ದಾರೆ ನೋಡಿ. ಆದ್ರೆ ಇಲ್ಲಿ ಬಾರಿ ಮೀನಿದೆ ಎಂಥ ಮೀನು ಅಂತ ಹೇಳ್ತೀಯ? ಫೈನಲಿ ಮೀನು ಹಿಡಿಯೋ ಜಾಗಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ಫ್ರೆಂಡ್ಸ್. ಬೇಟೆ ರಣ ಬೇಟೆಗಾರ ಹೋಗ್ತೇನೆ ಮುಂದೆ, ಗ್ಯಾಂಗ್ಸ್ಟಾರ್ ಅಂತ ಬೇರೆ ಲೋಗೋ ಹಾಕ್ಸ್ಕೊಂಡಾನೆ. ಗ್ಯಾಂಗ್ಸ್ಟಾರ್ ಎವಲ್ಯೂಷನ್. ಒಳ್ಳೆ ಮೀನು ಬಂದಿರ್ತಾವೆ ಪ್ರಶ್ನೆ ಇವತ್ತು. ಜಿಲೇಬಿ ಕ್ಯಾಟ್ಲಾಕ್ ಸಮಥಿಂಗ್ ಮೀನ್ ಮರುಗೋಡ ಬೇಡವಾ ಗ್ಯಾಂಗ್ಸ್ಟಾರ್. ತಂದಿಂತ ಮೀನು ಹಿಡಿಯುವ ಜಾಗಕ್ಕೆ ಬಂದಿದ್ದೀವಿ ನಾವೀಗ. ಬೇಲಿ ಯಾರಿ ಬರ್ಬೇಕಂತ ಹೇಳ್ತಿದ್ದೀನಿ ಶರತ್ ಅವರಿಗೆ. ಹಾ ಕೆರೆ ಮುಚ್ಚೋಯ್ತ ಬಾವಿ, ನೀರು ತಾರ ಮರ ಇರುತ್ತೆ ಈಗ ಬಾವಿಯಲ್ಲಿ. ಮೀನು ಸಿಗ್ತಾವಿಲ್ಲೋ ಗೊತ್ತಿಲ್ಲ, ಪ್ರಯತ್ನ ಮಾತ್ರ ಬಿಡಲ್ಲ. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿ ಏನೋ ಸೇಮ್ ನೀರ ಅದು ಎನಿ ಟೈಮ್ ಹಂಗೆ ಕಡಿಮೆ ಆದಂಗೆ ಐತೆ ಯಾಕ? ನೀರು ಕಮ್ಮಿನೂ ಆಗೋದಿಲ್ಲ. ಹ್ಞೂ ಏನವ ಏನಳ ಏನು ಬಂದಿತ್ತೆ? ಫ್ರೆಂಡ್ಸ್ ಅಂತಿಂತ ಬಾವಿ ಫೈನಲಿ ಬಾವಿ ಹತ್ರ ಬಂದಿವಿ. ಮುಚ್ಚೋಗಿತ್ತು ಅಂತ ಇಲ್ಲ. ಎಷ್ಟು ಮೀನು ಹಿಡಿತೀವಿ ಅಂತ ತೋರಿಸ್ತೀನಿ ನಿಮಗೆ. ಓಕೆ, ನೀರು ಕಮ್ಮಿ ಆಗಿಲ್ಲ, ನೀರು ಕಮ್ಮಿ ಆಯ್ತು. ಇದೇ ಮೀನು ಹಿಡಿಯೋ ಬಾವಿ. ಇವಾಗ ಅದರ ಮೀನು ಸಿಗುತ್ತೆ ಅನ್ನೋ ಡೌಟಲ್ಲಿ ಇದ್ದೀನಿ. ಫೈನಲಿ ನೋಡಿ ಫ್ರೆಂಡ್ಸ್, ಎಲ್ಲ ಗಾಣ ಕಟ್ತಿದ್ದಾರೆ ರಣಬೇಟೆಗಾರರೆಲ್ಲ. ಯಾರು ಇವರೆಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು ಬೇಟೆಗಾರರು. ಒಳ್ಳೆ ಮೀನು ಹಿಡಿಯಕ್ಕೆ ಸಜ್ಜಾಗ್ತಿದ್ದಾರೆ ಗಾಣ ಕಟ್ಕೊಂಡು. ಎಷ್ಟು ಹಿಡಿತಾರೆ ಅಂತ ಕೊನೆಗೆ ಗೊತ್ತಾಗುತ್ತೆ. ವಿಡಿಯೋನ ಎಂಡಲ್ಲಿ ಗೊತ್ತಾಗತ್ತೆ ನೋಡಿ. ಫೈನಲಿ ಫ್ರೆಂಡ್ಸ್, ಎರೆಹುಳಿಗೆ ಯಾವ ಥರ ನಿಮಗೆ ಎರೆಹುಳಿಗಲ್ಲ ಕಳ್ಳ, ಯಾವ ಥರ ನಿಮಗೆ ಗಾಣಕ್ಕೆ ಎರೆಹುಳು ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಕಾಣಿಸಿದ್ಯಾ? ಹಿಂಗೆ ಅರ್ಧ ಕಟ್ ಮಾಡ್ಕೊಂಡು ಹಿಂಗೆ ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್. ರಂಜಿ ಹಿಂಗೆ ಅಕ್ಕಿ ಸ್ವಲ್ಪ ಇಷ್ಟುದ್ದ ಕಟ್ ಮಾಡಿ ಹಿಂಗೆ ಇಡಬೇಕು. ಮಸ್ತ್ ಆಯ್ತು ರಂಜೆ. ಅಲ್ಲೇ ಕುತ್ಕತ್ತು, ಎಲ್ಲಿ ಕುತ್ಕತ್ತು ಗೊತ್ತಾ? ಇಲ್ಲಿ ಕುತ್ಕತ್ತು ಕ್ಯಾಪ್ಚರ್ ಮಾಡೋದಂಗೆ ನೋಡಿ ಫ್ರೆಂಡ್ಸ್. ಫೈನಲಿ ಗಾಣ ತಗೊಂಡಾಯ್ತು, ನೀರು ಹಾಕ್ಬೇಕು ಒಂದೇ ಬಾಕಿ. ಮೀನು ಹಿಡಿತೀವಿ. ಯಾಕಡೆ ನಿಮ್ಮದು ಫೇವ್ರೆಟ್ ಪ್ಲೇಸ್ ಅಲ್ಲೆಲ್ಲ ಆಗಿರಲಿಲ್ಲ ಇರ್ತಾರೆ. ಸಾಕು ಬಿಡೋದು ನನ್ನ ಹಿಡಿಯಕ್ಕೆ ಗೊತ್ತಾಯ್ತು. ಅದಕ್ಕೆ ಮಣ್ಣು ಕಣ್ಣಕ್ಕೆ ಹೌದಾ?
ಫೈನಲಿ ಗಾಣ ಹಾಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಮೀನು ಸಿಗುತ್ತೆ ಅಲ್ವ ನೋಡೋಣ. ಸಿಗುತ್ತೆ ನೋಡಲಿ ಎಲ್ಲ ಗಾಣ ಹಿಡ್ಕೊಂಡು ಮೀನಿಗಾಗಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್. ಮೀನು ಎಷ್ಟು ಸಿಗ್ತಾವ ನೋಡೋಣ ಕಾಯ್ದು. ಫೈನಲಿ ಫ್ರೆಂಡ್ಸ್ ಒಂದು ಏಡಿ ಇತ್ತು, ಅದನ್ನು ಕೈ ಜಾರ್ ಬಿಟ್ಟ. ಯಾವ ಹುಚ್ಚದಲ್ಲಿ ರೆಡ್ ಕಲರ್ ಶರ್ಟ್ ಹಾಕಿದ್ನಲ್ಲ ಆ ಹುಚ್ಚ ಆಗಿದ್ದು. ಪಾಪ ಹಿಡ್ದಿದ್ರು, ಒಂದು ಏಡಿ ಮಿಸ್ ಆಯ್ತು ಫ್ರೆಂಡ್ಸ್. ನಾನು ಅಲ್ಲಿ ಕೈ ಹಾಕಿದ್ದೆ ಮೀನ್ ಸಿಗಾಕೊಂಡಿದ್ದಂತೆ. ಓ, ಒಂದ್ ಮೀನ್ ಹಿಡಿದಾರೆ ನೋಡಿ ಫ್ರೆಂಡ್ಸ್, ಒಂದ್ ಮೀನ್ ಹಿಡಿದಾರೆ ಸತೀಶ್ ಅವರು. ಸತೀಶ್, ಇದು ಯಾವ ಮೀನು? ಇದು ಬಾಳೆ ಮೀನು. ಬಾಳೆ ಮೀನಂತೆ ನೋಡಿ ಹೇಗಿದೆ ಫ್ರೆಂಡ್ಸ್. ಫಸ್ಟು ನಾನು ಹಿಡ್ದಿದ್ದು. ಸರಿ ನೋಡಿ ಫ್ರೆಂಡ್ಸ್, ಇದೇ ಮೀನು ಹಿಡಿದಿರೋದು. ನೋಡಿ ಫ್ರೆಂಡ್ಸ್, ಹೀಗಿದೆ ಬಾಳೆ ಮೀನು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ತುಂಬ ಮುಳ್ಳಿದು, ಇನ್ನೂ ದೊಡ್ಡದಾಗುತ್ತೆ. ಈಗ ಮತ್ತೊಂದು ಹಿಡಿತೀನಿ, ವೆಯ್ಟ್ ಅಂಡ್ ಸಿ. A few moments later. ಏನಾರು ಮಾತಾಡ್ಬೇಕು. ನೋಡಿ ಫ್ರೆಂಡ್ಸ್, ಮೀನು ಹಿಡಿತಾ ಇದ್ದ ಆರಾಮಾಗಿ. ಗಾಣ ಏಡಿ ತಗೊಂಡು ಕಲ್ಲಿ ಸಿಕ್ತು. ಎಷ್ಟು ಹೇಳಿದ್ರು ಗಾಣ ಬರ್ತಿಲ್ಲ. Music. ನೋಡಿ ಬನ್ನಿ, ತೋರ್ತಾ ಇರತ್ತಿಲ್ಲ ಒಂಚೂರು ಎಳಿತಾ ಇದ್ದೆ. ನೋಡಿ ಫ್ರೆಂಡ್ಸ್, ಆದ್ರೆ ಕಲ್ಲಿ ಸಿಗಕ್ಕೇನಿದೆ, ಬರ್ತಾ ಇಲ್ಲ. ಫೈನಲಿ ನನ್ ಅಂತ ಫೈನಲಿ ಬರ್ತೇ ಇಲ್ಲ ಫ್ರೆಂಡ್ಸ್. ಏನ್ ಮಾಡೋ ಗೊತ್ತಾಗ್ತಿಲ್ಲ. ಈಗ ಶರತ್ ಅವ್ರ ಏನಾರ ಬಂದು ಬಿಡಿಸ್ತಾರೆ ಅಂತ ನೋಡ್ಬೇಕು. ಕಾದಿ ಬಿಡಿಸ್ತೀರಿ ವಿಡಿಯೋ ಮಾಡು, ನಾನು ಕಮ್ಮಿ ಬಿಡ್ಸಕ್ಕೆ ಈಗ ಕೈ ಹಾಕ್ತೀನಿ, ಸಿಕ್ಕಿದ್ರೆ ಬಿಡಿಸ್ತೀನಿ. ನಾನು ಸೇಫ್ ಇದೆ, ಇಲ್ಲ ಇರ್ತೀನಿ. ಇಬ್ರು ಕೈ ಹಿಡ್ಕೊಳ್ಳಿ. ಹೌದಲ್ಲ ಮತ್ತೆ ಸರ್ ತೀಜ್ ಹೊಡೆಯಕ್ಕೆ ಬರುತ್ತಲ್ಲ. ಬರಕ್ಲ ಗಾಣ ಸಿಗಾಕೇನಿದೆ, ಇಲ್ಲೇ ಸಿಗಾಕೇನಿರ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಸರತರಿ ಕೈ ಹಾಕ್ತಿದ್ದಾರೆ. ಕಾಣಿಸ್ತಿದೆ ಕಣ. ಕೈ ಬಿಟ್ಟು ಸರತರ ಸಾಧನೆ ಮಾಡೇ ಬಿಟ್ರು. ಕೈ ಕೈ ಮನಸ್ಸಿದೆ. ತಡೆಯಲೋ ತಡ್ಲ ಮೆಲ್ಲಕ್ಕೆತ್ತು. ಫೈನಲಿ ಶರತ್ ಫ್ರೆಂಡ್ಸ್ ಸಾಧನೆ ಮಾಡ್ತಿದ್ದಾನೆ. ಬಿಡ್ತು ಮಾರಿಡ್ತಾ ಸರತನ ಸಾಧನೆ ಮಾಡ್ತಿದ್ದಾನೆ. ಅದು ಅಸಾಧ್ಯ ಆಗಿದೆ. ಫ್ರೆಂಡ್ಸ್, ಸ್ವಲ್ಪ ತುಂಬಾ ಆಳ ಹೋಗಿದೆ. ತುಂಬ ಆಳ ಹೋಗಿದೆ ಫ್ರೆಂಡ್ಸ್. ಆಗಲ್ಲ, ನಾನು ಇಲ್ಲಿಗೆ ಕ್ವಿಟ್ ಮಾಡ್ತಿದ್ದೀನಿ ಮೀನು ಹಿಡಿಯೋದ. ಓಕೆ, ಇಲ್ಲಿಗೆ Music. ಫೈನಲಿ ಫ್ರೆಂಡ್ಸ್, ಫುಲ್ ಎಂಜಾಯ್ಮೆಂಟಲ್ಲಿ ಜೋಶಲ್ಲಿ ಮೀನು ಹಿಡಿತಿದ್ದೆ. ಗಾಣ ಲಾಕ್ ಆಗಿಬಿಡ್ತು. ಒಂದು ಮೀನು ಹಿಡ್ದೀನಿ, ಇನ್ನಿಬ್ಬರು ಹಿಡಿತಿದ್ದಾರೆ. ಅವ್ರು ಹಿಡಿಯೋದು ನೋಡ್ತಾ ನಿಂತ್ಕತ್ತಷ್ಟೆ. ಫ್ರೆಂಡ್ಸ್, ನಮ್ಮೂರ್ಲಿ ಇದಕ್ಕೆ ಎರೆಹುಳ ಅಂತಾರೆ, ನಿಮ್ಮೂರ್ಲಿ ಏನಂತಾರೆ ಕಮೆಂಟ್ ಮಾಡಿ ದಯವಿಟ್ಟು. ಆದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗಾಣ ಬಿಡ್ಸೋಕ್ಕೆ ಆಗಲಿಲ್ಲ ಪಾಪ. ಫುಲ್ ಆಳ ಕೂತಿದೆ ಅಂತೆ. ಕೆರೆ ಬೇರೆ, ಬಾವಿ ಬೇರೆ ತುಂಬ ಕುಸಿತಾ ಇದೆ. ಇಷ್ಟು ಟಾಪಲ್ಲಿ ಎತ್ತಿದ್ದು ಮ್ಯಾಲೆ ಇಲ್ಲಿದ್ದು ದಡದ ಮೇಲೆ ಫುಲ್ ಒಂದು ಸ್ಟೆಪ್ ಕೆಳಗೋಗಿದೆ. ಜರ್ದಿರೋದು, ನೀರೇನು ಡೌನ್ ಆಗಿಲ್ಲ. ಮತ್ತೆ ಅದು ಎಷ್ಟು ವರ್ಷದ ಹಿಂದಿನ ಬಾವಿ ಅಂತಾನೆ ಹೇಳು. ಸುಮಾರು ಒಂದು 20-30-40 ವರ್ಷದ ಬಾವಿ. ವರ್ಷದಲ್ಲಿ ಕ್ಯಾಟ್ಲಕ್ಕೆಲ್ಲ ಸೇರ್ತೇವೆ. ಅಲ್ಲೊಂದು ಕೆರೆ ಇದೆ ದೂರದಲ್ಲಿ, ಕಾಣಲ್ಲ ಬಹುಶಃ. ಅಲ್ಲಿಂದ ಮೀನು ಇಲ್ಲಿ ಬಂದು ಇಲ್ಲೊಂದು ಚರಂಡಿ ಇದೆ, ಈ ಚರಂಡಿ ಮೂಲಕ ಬಂದು ಸೇರ್ತವೆ ಇಲ್ಲಿ ಮೀನು. ಹಂಗೆ ಅಲ್ಲೂ ಸ್ವಲ್ಪ ಲಾಸ್ಟ್ ಟೈಮು ನನ್ನ ಫ್ರೆಂಡ್ಸ್ ಹೀಗೆ ಬಂದಿದ್ದಾಗ ಒಂದು 5 kg ಜಿಲೇಬಿ ಮೀನು ಸಿಕ್ಕಿತ್ತು. ಹೇಳಿದ್ರೆ ನಂಬಲ್ಲ. ಓಕೆ, 5 kg ಜಿಲೇಬಿ ಮೀನು ಸಿಕ್ಕಿತ್ತು. 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 5 kg ಜಿಲೇಬಿ ಮೀನು ಸಿ
ಮೀನಿನ್ನು ಎಷ್ಟು ಹಿಡಿತಾರೆ ಕಾದು ನೋಡೋಣ. ಮಳೆ ಬೇರೆ ಬರೋಕ್ಕಾಯ್ತು, ವೆದರ್ ಚೇಂಜ್ ಆಗ್ತಿದೆ. ಮಳೆ ಬರೋಷ್ಟರಲ್ಲಿ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್. ಓಕೆ, ಮೀನು ಎಷ್ಟು ಹಿಡಿದು ಅಂತ ಕೊನೆಗೆ ತೋರಿಸ್ತೀನಿ. ಇದ್ರೊಳಗೆ ಮಿಸ್ ಆಗೋಯ್ತು. ಕಾರಣ ಷರತ್ತು, ಎತ್ತಿದ ತಕ್ಷಣ ಇಟ್ಕೊಂಡಿದ್ರೆ ಆಗೋದು, ಕೂಗಾಡ್ಬಿಟ್ಟು ಇದ್ರೊಳಗೆ ಕಳಿಸೇ ಬಿಟ್ಟು ಸೀದಾ ಬಾವಿಗೆ ಹೋಗಿದೆ ಬಹುಶಃ. ಮಳೆ ಬೇರೆ ಚೇಂಜ್ ಬರ್ತಾ ಇದೆ. ಹೋದ್ರಂಜೆ ಫೈನಲ್ ಫ್ರೆಂಡ್ಸ್, ಆದಷ್ಟು ಒಂದು ಮೀನು ಒಂದು ಏಡಿ ಹಿಡ್ದಿವಿ. ಮಳೆ ಬರೋಕ್ಕಾಯ್ತು ಅಂತ ಹೇಳಿ ಹೋಗ್ತಿದ್ದೀವಿ ಮನೆಗೆ. ಇನ್ನು ಹಿಡಿತಾ ಇದ್ದೀವಿ, ಬಟ್ ನನ್ನ ಗಾಣ ಬೇರೆ ಲಾಕ್ ಆಯಿತು ನೀರಿಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇನ್ನೊಂದು ಮಳೆ ಬೇರೆ ವೆದರ್ ಚೇಂಜ್ ಆಗ್ತಿದೆ, ತುಂಬ ದೂರ ಬೇರೆ ಬಂದಿದ್ದೀವಿ. ಮಳೆ ಬಂದರೆ ಫುಲ್ ಚೇಂಜ್ ಆಗ್ತೀವಿ ಅಂತೇಳಿ ಬೇಗ ಹೊರಡ್ತೀವಿ ಮನೆಗೆ. ಸರಿ, ಇದೇ ಥರ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಪ್ಲೀಸ್. ಬಾಯ್. ಓಕೆ, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.